ಹಲೋ ಎವ್ರಿವನ್, ಡಾಕ್ಟರ್ ಪದ್ಮನಾಭ್ ಭಟ್. ಇವತ್ತು ನಾನು ಮಾತಾಡಲಿಕ್ಕೆ ಹೋಗುವಂತಹ ವಿಷಯ ನಿಪಾ ವೈರಸ್. ಇತ್ತೀಚಿನ ಜನಗಳಿಗೆ ತುಂಬ ಗಾಬರಿ ಹುಟ್ಟಿಸಿರುವಂಥದ್ದು. ಆಮೇಲೆ ಅದರ ಬಗ್ಗೆ ಸಾಕಷ್ಟು ಮಾಹಿತಿ ಕೂಡ ಇಲ್ಲದೇ ಇರೋದರಿಂದ ಜನ ಒಂದಷ್ಟು ಗಾಬರಿ ಆಗಿದ್ದಾರೆ. ಇದೇನು ನಿಪಾ ವೈರಸ್ಸು, ಅಷ್ಟು ಸಾವಾಗಿದೆ ಅಂತೆ, ಇಷ್ಟು ಸಾವಾಗಿದೆ ಅಂತೆ ಅಂತ ಹೇಳಿಬಿಟ್ಟು ಒಂದಷ್ಟು ನ್ಯೂಸ್ಗಳು ಕೇಳಿರ್ತೀರ. ಸೊ ಸ್ವಲ್ಪ ಮನಸ್ಸಲ್ಲಿ ಭಯ ಇರಬಹುದು. ಇದನ್ನು ಸ್ವಲ್ಪ ಬೇರೆ ದೇಶದವರು, ಅಂದರೆ ಸೋ ಕಾಲ್ಡ್ ಫಾರ್ವರ್ಡ್ ಕಂಟ್ರೀಸ್, ವೆಸ್ಟರ್ನ್ ಕಂಟ್ರೀಸ್ ಎಲ್ಲ ಏನು ಇಂಡಿಯಾದಲ್ಲಿ ಸಿಕ್ಕಾಪಟ್ಟೆ ನಿಪಾ ವೈರಸ್ಸು ಡೆತ್ಗಳು ಹಾಗೆ ಹೀಗೆ ಅಂಥೇಳಿ ಸ್ವಲ್ಪ ಎಕ್ಸಾಗರೇಷನ್ ಮಾಡಿದ್ದಾರೆ, ಉತ್ಪ್ರೇಕ್ಷೆ ಮಾಡಿದ್ದಾರೆ. ಅದು ನನ್ನ ಕಿವಿಗೆ ಬಿತ್ತು. ಸೊ ಭಾಳ ಜನ ಪೇಷಂಟ್ಗಳು ನನಗೆ ಬಂದು ಕೇಳೋಕ್ಕೆ ಶುರು ಮಾಡಿದರು. ಹಾಗಾಗಿ ಇವತ್ತು ಈ ವಿಷಯವನ್ನು ಆರಿಸ್ಕೊಂಡಿದ್ದೀನಿ. ನಿಪಾ ವೈರಸ್ ಅನ್ನೋದು ಒಂದು ಪ್ರಾಣಿಗಳಲ್ಲಿರುವಂತಹ ವೈರಸ್. ಅದು ಆ್ಯಕ್ಚುಲಿ ಮನುಷ್ಯರಿಗೆ ಬರೋದು, ಪ್ರಾಣಿಗಳಿಂದ ಮನುಷ್ಯರಿಗೆ ಬರ್ತದೆ. ಝೂನಾಟಿಕ್ ಡಿಸೀಸ್ ಅಂತ ಹೇಳಿಬಿಟ್ಟು, ಅಂದರೆ ಪ್ರಾಣಿಗಳಲ್ಲಿ ಅದು ಶುರುವಾಗಿ ಪ್ರಾಣಿಗಳ ಮೇಲೆ ಬೆಳೆದು ಅಥವಾ ಪ್ರಾಣಿಗಳ ದೇಹದಲ್ಲಿ ಅದು ಬೆಳೆದು ಮನುಷ್ಯನ ದೇಹವನ್ನು ಯಾವುದೋ ರೀತಿಯಲ್ಲಿ ಮನುಷ್ಯನ ದೇಹವನ್ನು ಒಳಗೋಗ್ತದೆ. ನಿಪಾ ವೈರಸ್ ಅನ್ನೋದು ಹೆಚ್ಚು ಕಮ್ಮಿ ನಮ್ಮ ಕೋವಿಡ್ ವೈರಸ್ ಇತ್ತಲ್ವ, ಅದೇ ಥರ. ಬಟ್ ಅಷ್ಟು ಸಿವಿಯರಾಗಿಲ್ಲ. ಹಾಗೆ ನೋಡೋಕ್ಕೆ ಹೋದರೆ ಇದೇನು ಹೊಸದಲ್ಲ. ಇದು 1998ರಲ್ಲಿ ನಮ್ಮ ದೇಶದ ಗಾಡ್ಸ್ ಓನ್ ಕಂಟ್ರಿ ಕೇರಳದಲ್ಲಿ ಫಸ್ಟು ಡಿಟೆಕ್ಟ್ ಆಗಿದ್ದಿದ್ದು. ಅಲ್ಲಿ ಒಂದು 2 ಕೇಸು ಸ್ಟಾರ್ಟ್ ಆಯಿತು. ಅದು ಎಲ್ಲಿಂದ ಬಂತು ಅಂತ ಯಾರಿಗೂ ಗೊತ್ತಿಲ್ಲ. ಸೌತ್ ಆಫ್ರಿಕಾದಿಂದ ಬಂತು ಅಂತಾರೆ. ಬೇರೆ ಅದೇ ಹೇಳಿದಲ್ಲ, ಬೇರೆಯವರ ಮೇಲೆ ಆರೋಪ ಹೊರಿಸೋದು. ನಮ್ಮದೆಲ್ಲ ಪವಿತ್ರ ದೇಶ. ಸೊ ಏನೇ ಆಗಲಿ, ಅದು ಸೌತ್ ಆಫ್ರಿಕಾದ ಜಂಗಲ್ಸಲ್ಲಿರುವಂತಹ, ಕಾಡಿನಲ್ಲಿರುವಂತಹ ಬಾವಲಿಗಳು, ಬಾವಲಿಗಳಿಂದ ಬರುವಂಥ ಕಾಯಿಲೆ. ಆ ವೈರಸ್ಗಳು ಬಾವಲಿನಲ್ಲಿ ಬೆಳೆದು ಅದರ ಮೂತ್ರದ ಮೂಲಕ ವಿಸರ್ಜನೆಗೊಳ್ಳುತ್ತದೆ. ನಾವು ಬಾವಲಿಯ ಮೂತ್ರ ವಿಸರ್ಜನೆಯಿಂದ ವಿಸರ್ಜನೆ ಆಗಿರುವಂತಹ ಹಣ್ಣುಗಳು, ಅದರ ಮೇಲೆ ಬಾವಲಿ ಮೂತ್ರ ವಿಸರ್ಜನೆ ಮಾಡ್ತದೆ ಅಂದ್ಕೊಳ್ಳಿ. ರಾತ್ರಿಯಲ್ಲಿ ನಾವು ತೋಟಕ್ಕೆ ಹೋಗಿ ಹಣ್ಣುಗಳನ್ನು ಕೊಯ್ತೀವಿ. ಹಣ್ಣುಗಳನ್ನು ಕೊಯ್ದುಬಿಟ್ಟು ಹಾಗೆಯೇ ಇಷ್ಟ ಆಗಿರೋ ಹಣ್ಣುಗಳು ಅಂತೇಳಿ ತಿನ್ನಬಹುದು. ಆ ಥರ ತಿಂದಾಗ ಅದು ನಮ್ಮ ದೇಹವನ್ನು ಪ್ರವೇಶಿಸುತ್ತೆ. ನಿಪಾ ವೈರಸ್ಸು ನಮ್ಮ ದೇಹವನ್ನು ಪ್ರವೇಶಿಸುತ್ತೆ. ಇದು ಬಹಳ ರೇರ್ ಪಾಸಿಬಿಲಿಟಿ ಅಲ್ವಾ. ಹಾಗೆಯೇ ಪಿಗ್ಗಳಲ್ಲಿ, ಅಂದರೆ ಹಂದಿಗಳಲ್ಲಿ ಕೂಡ ಇದು ಹಂದಿಗಳ ಮೈ ಮೇಲೆ ಇರ್ತದೆ. ಈ ಹಂದಿ ಸಾಕುವವರು ಅಂತ ಇರ್ತಾರೆ, ಸಾಕ್ಬಿಟ್ಟು ಮಾಂಸಕ್ಕೆ ಮಾರೋರು ಕೆಲವರು ಇರ್ತಾರೆ, ಕೆಲವು ಜನಾಂಗ ಇದೆ ಆ ಥರನೂ. ಸೊ ಅವ್ರಿಗೆ ಬರುತ್ತೆ. ಅವರಿಗೆ ಬಂದುಬಿಟ್ಟು ಅವರಿಂದ ಇನ್ನೊಬ್ಬರಿಗೆ ಹರಡಬಹುದು. ಕಂಟ್ಯಾಜಿಯಸ್ ಅಂದರೆ ಬರೀ ದೇಹದ ಒಳಗೆ ಪ್ರವೇಶ ಮಾಡಿ ಅಲ್ಲ, ಕೈನಲ್ಲಿ ನೀವು ಅದನ್ನು ಹಂದಿಯನ್ನು ಸವರಿ ಮುದ್ದು ಮಾಡಿ ಆಮೇಲೆ ನೀವು ಇನ್ನೊಬ್ಬ ವ್ಯಕ್ತಿಯ ಕಾಂಟ್ಯಾಕ್ಟಿಗೆ ಹೋದರೆ ಆವಾಗ ಆ ವ್ಯಕ್ತಿಗೂ ಬರ್ಬೋದು. ಸೊ ಇದು ಒಂದು ಬಹಳ ನಿಗೂಢವಾದಂತಹ ಒಂದು ವೈರಸ್ಸು. ಆದರೆ ನಾವು ಅಂದ್ಕೊಳ್ಳುವಷ್ಟು ಭಯಾನಕ ಅಲ್ಲ. ಬಟ್ ಬಂದರೆ ಸ್ವಲ್ಪ ಸೀರಿಯಸ್ಸೇ, ಗೊತ್ತಾಯ್ತಾ. ಹಾಗಾದರೆ ಈ ನಿಪಾ ವೈರಸ್ಸು ಮನುಷ್ಯನ ದೇಹದ ಒಳಗೆ ಹೋಗಿ ಏನು ಮಾಡಬಹುದು, ಏನೇನು ಯಾವ್ಯಾವ ಅಂಗಾಂಶಗಳನ್ನು ನಾಶ ಮಾಡಬಹುದು ಅಂತ ತಿಳ್ಕೊಳ್ಳೋಣ. ಒಂದನೇದಾಗಿ, ಇದು ರಕ್ತವನ್ನು ಪ್ರವೇಶಿಸಿ ಮೂಗಿನ ಮೂಲಕ ಆದರೂ ವೈರಸ್ ಒಳಗೆ ಹೋಗಿರ್ಬೋದು, ಅಥವಾ ನಾನು ಹೇಳ್ದಂಗೆ ಇದು ಫ್ರೂಟ್ಸ್ ತಿಂದುಬಿಟ್ಟು ಬಾವಲಿಯ ವಿಸರ್ಜಿತ ದ್ರಾವಣ, ಯೂರಿನ್, ಅದರಿಂದ ಅದನ್ನು ಸರಿಯಾಗಿ ನಾವು ತೊಳೆಯದೆ ತಿಂದರೆ ಬರುತ್ತೆ. ಸೊ ಬಾಯಿಯ ಮೂಲಕ ಕೂಡ ಹೋಗ್ಬೋದು. ಸೊ ಒಳಗೆ ಹೋದಂತಹ ವೈರಸ್ಸು ರಕ್ತದಲ್ಲಿ ಮಲ್ಟಿಪ್ಲೈ ಆಗ್ತದೆ. ನಮ್ಮ ರಕ್ತದಲ್ಲಿ ಮಲ್ಟಿಪ್ಲೈ ಆಗ್ತದೆ.
ಮಲ್ಟಿಪ್ಲೈ ಆಗಿಬಿಟ್ಟು ಬ್ರೈನನ್ನು ಸೇರ್ಕೋಬೋದು. ಬ್ರೈನನ್ನು ಸೇರಿಕೊಂಡು ಎನ್ಕೆಫಲೈಟಿಸ್ ಅಥವಾ ನಾವು ಹಿಂದೆ ಹೇಳಿದಂಗೆ ಬ್ರೈನ್ ಫೀವರ್ನಲ್ಲಿ ನಾನು ಹೇಳಿದ್ದೀನಿ, ಅಲ್ಲಿ ನಿಪಾ ವೈರಸ್ ಕೂಡ ಒಂದು ಕಾರಣ ಆಗಬಹುದು, ಎನ್ಕೆಫಲೈಟಿಸ್. ಸೊ ಎನ್ಕೆಫಲೈಟಿಸ್ ಆದಾಗ ಏನಾಗ್ತದೆ, ಈ ಹಿಂದೆ ನಾನು ಡಿಸ್ಕ್ರೈಬ್ ಮಾಡ್ದಂಗೆ ಪೇಷಂಟ್ಗೆ ಕನ್ಫ್ಯೂಷನ್ ಆಗ್ಬೋದು, ಲ್ಯಾಕ್ ಆಫ್ ಓರಿಯೆಂಟೇಷನ್ ಆಗ್ಬೋದು, ಆಮೇಲೆ ಎನ್ಕೆಫಲೈಟಿಸ್ ಅಂದರೆ ಇನ್ಫ್ಲಮೇಷನ್, ಸೊ ಫೀವರ್ ಬರ್ಬೋದು. ಸೊ ಮೆದುಳನ್ನು ಇನ್ವಾಲ್ವ್ ಆಗಿದ್ದರಿಂದ ಏನಾಗ್ತದೆ, ಸೊ ವಾಂತಿ, ಜ್ವರ, ಸಿವಿಯರ್ ಹೆಡ್ಡೇಕು, ಸಿಜರ್ಸು ಅಂದರೆ ಫಿಟ್ಸ್ ಥರ ಇತ್ಯಾದಿ ಹಲವಾರು ಮೆದುಳಿಗೆ ಸಂಬಂಧಪಟ್ಟಂತಹ ಸಿಂಪ್ಟಮ್ಗಳು ಕಾಣಿಸ್ಕೊಳ್ತವೆ. ಏಕದಮ್ಮ ಅನ್ಕಾನ್ಷಿಯಸ್ ಆಗ್ಬೋದು. ಸೊ ಈ ಥರ ಹಲವಾರು ಇದಾಗ್ತದೆ. ಆಮೇಲೆ ಬ್ರೈನಲ್ಲಿ ಇರಿಟೇಷನ್ ಆದರೆ ಕೆಲವು ಪರ್ಟಿಕ್ಯುಲರ್ ಏರಿಯಾ ಇರ್ತದೆ ನಮಗೆ, ವಾಂತಿ, ವಾಕರಿಕೆ ಇತ್ಯಾದಿ ಎಲ್ಲ ಬರ್ಬೋದು. ಸೊ ಇಟ್ ಇಸ್ ಎ ಕನ್ಫ್ಯೂಸಿಂಗ್ ಪಿಕ್ಚರ್, ತುಂಬ ಕನ್ಫ್ಯೂಸ್ ಆಗುವಂತಹ ಪಿಕ್ಚರ್ಗಳು. ಆದ್ದರಿಂದ ನಾವು ನಿಮಗೆ ಯಾವಾಗಲೂ ಏನು ಹೇಳ್ತೀವಿ ಅಂತಂದರೆ, ಜ್ವರ 1 ದಿವಸ 2 ದಿವಸ ಪ್ಯಾರಾಸಿಟಮಾಲಲ್ಲಿ ನೋಡಿ, ಕಾಲ್ಪಾಲು, ಕ್ರೋಸಿನಲ್ಲಿ ನೋಡಿ, ಕಮ್ಮಿ ಆಗಿಲ್ಲ ಅಂದರೆ ನಿಮ್ಮ ಕುಟುಂಬ ವೈದ್ಯರನ್ನ ಸಂಪರ್ಕಿಸಿ. ಯಾಕಂದರೆ ಅದನ್ನು ಹೇಗೆ ಎತ್ತ ಅಂತ ಹೇಳಿಬಿಟ್ಟು ಅದರ ಬಗ್ಗೆ ತಿಳ್ಕೊಳ್ಳೋದು ಅದು ಕುಟುಂಬ ವೈದ್ಯರಿಗೆ ಗೊತ್ತಿರುತ್ತೆ, ಹೇಗೆ ಮಾಡಬೇಕು, ಏನು ಮಾಡಬೇಕು, ಹೇಗೆ ಪ್ರೊಸೀಡ್ ಮಾಡಬೇಕು ಅಂತ ಅವ್ರು ಹೇಳ್ತಾರೆ. ಆಮೇಲೆ ಇನ್ನೊಂದು ರೆಸ್ಪಿರೇಟ್ರಿ ಸಿಸ್ಟಮ್ಗೆ ಹೋದರೆ ಏನಾಗುತ್ತೆ, ಅದು ನಮ್ಮ ಶ್ವಾಸಕೋಶ ಸೇರಿದರೆ ನ್ಯೂಮೋನೈಟಿಸ್ ಆಗುತ್ತೆ, ನ್ಯೂಮೋನಿಯಾ ಆಗ್ಬೋದು, ಉಸಿರಾಟಕ್ಕೆ ಕಷ್ಟ ಆಗ್ಬೋದು. ಸೊ ಉಸಿರಾಟಕ್ಕೆ ಕಷ್ಟ, ಹೈ ಫೀವರು, ವಾಮಿಟಿಂಗು, ಕನ್ಫ್ಯೂಷನು, ಡಿಸ್ಓರಿಯೆಂಟೇಷನು, ಸೊ ಹೀಗೆ ಹಲವಾರು ಸಿಂಪ್ಟಮ್ಗಳೆಲ್ಲ ಮಿಕ್ಸಪ್ ಆಗಿಬಿಡ್ತದೆ. ಸೊ ಈ ಥರ ಶ್ವಾಸಕೋಶ ಸೇರಿದರೆ ನ್ಯೂಮೋನಿಯಾ ಆಗ್ಬೋದು ಅಥವಾ ಬ್ರಾಂಕೈಟಿಸ್ ಆಗ್ಬೋದು. ಹೀಗೆ ಹಲವಾರು ಚಿಹ್ನೆಗಳನ್ನು ಇದು ತೋರಿಸ್ಬೋದು. ಹಾಗಾದರೆ ಇದು ಬಾರದ ಹಾಗೆ ತಡೀಲಿಕ್ಕೆ ಏನು ಮಾಡೋದು ಅಂತ ಕೇಳ್ಬೋದು. ಇನ್ನೊಂದು ವಿಷಯ, ಅಂಕಿಅಂಶ. ಈ ಸರ್ತಿ ಇದು ಫಸ್ಟ್ ಕಾಣಿಸ್ಕೊಂಡಿದ್ದು ವೆಸ್ಟ್ ಬೆಂಗಾಲ್ನಲ್ಲಿ, ಕಲ್ಕತ್ತಾದಲ್ಲಿ. ಕೇರಳದಲ್ಲಿ ಯಾವಾಗ 1998ರಲ್ಲಿ ಕಾಣಿಸ್ಕೊಂಡಿದ್ದು, ಅದು ಕ್ಯಾಲಿಕಟ್, ಕೋಳಿಕೋಡೆ ಅಲ್ಲಿ ಫಸ್ಟ್ ಕಾಣಿಸ್ಕೊಂಡಿದ್ದು, ನರ್ಸ್ಗಳಿಗೆ ಕಾಣಿಸ್ಕೊಂಡಿದ್ದು. ಇವಾಗ ಇಲ್ಲಿ ವೆಸ್ಟ್ ಬೆಂಗಾಲಲ್ಲಿ ಕೂಡ ಆ್ಯಕ್ಚುಲಿ ಫಸ್ಟು ಕಾಯಿಲೆಗೆ ತುತ್ತಾದವರು ಕಲ್ಕತ್ತಾದಲ್ಲಿ ನರ್ಸುಗಳು, ಹಾಸ್ಪಿಟಲ್ ನರ್ಸುಗಳು. ಬಿಕಾಸ್ ಹಾಸ್ಪಿಟಲ್ ನರ್ಸುಗಳು ಸಾಧಾರಣ ಮಟ್ಟಿಗೆ ತುಂಬ ಪ್ರಿಕಾಷನ್ ತಗೊಂಡಿರ್ತಾರೆ. ಸಮ್ಹೌ ಡಾಕ್ಟರ್ಗಳು, ನರ್ಸುಗಳೆಲ್ಲ ಮೋಸ್ಟ್ ಅನ್ಫಾರ್ಚುನೇಟ್ ಬಿಕಾಸ್ ದೇ ಆರ್ ಎಕ್ಸ್ಪೋಸ್ ಟು ಸೋ ಮೆನಿ ವೈರಸಸ್ ಆ್ಯಂಡ್ ಸೋ ಮೆನಿ ಬ್ಯಾಕ್ಟೀರಿಯಾ. ನಾನು ಕ್ಲಿನಿಕಲ್ಲಿ ಬಂದರೆ ಇವತ್ತಿನೂ ನಾನು ಮಾಸ್ಕ್ ಹಾಕ್ಕೊಂಡಿರ್ತೀನಿ. ಜನಗಳು ಕೇಳ್ತಾರೆ, ಏನು ಸಾರ್ ಕೋವಿಡ್ ಹೋಗಿ ಎಷ್ಟೋ ವರ್ಷಗಳೇ ಅದು ಆಗಲೂ ಹಾಕ್ಕೊಳ್ತೀರಾ? ಹಾಕ್ಕೊಳ್ತಾರೆ. ಅವರ್ ಲೈಫ್ ಈಸ್ ಆಲ್ವೇಸ್ ಎಕ್ಸ್ಪೋಸ್ ಟು ಸಚ್. ಇದು ನಂದು ಕನ್ಸಲ್ಟೇಷನ್ ಚೇಂಬರ್ಗೆ ಎಂಟ್ರ್ ಆಗಬೇಕಾದ್ರೆ ಮಾಸ್ಕ್ ಹಾಕ್ಕೊಂಡು ಬನ್ನಿ. ಯು ಆರ್ ಎಂಟರಿಂಗ್ ದ ಡೆನ್ ಆಫ್ ವೈರಸಸ್. ಸೊ ಹುಷಾರು, ನಿಮ್ಮ ರಿಸ್ಕಲ್ಲಿ ಬನ್ನಿ ವಿದೌಟ್ ಮಾಸ್ಕ್ ಅಂತ ಹೇಳ್ತೀನಿ ನಾನು ಇವಾಗಲೂ. ಸೊ ಯಾವ ವೈರಸ್ಗಳು ಎಲ್ಲಿರ್ತವೆ, ಏನು ಮಾಡ್ತವೆ ಅಂತ. ನೀವು ಇನ್ನೊಂದು ವಿಚಾರ ಮಾಡ್ಬೋದು, ಫಿಲಸಾಫಿಕಲ್ ಆಗಿ ಥಿಂಕ್ ಮಾಡ್ಬೋದು. ಅಯ್ಯೋ ವೈರಸ್ಗಳಿಗೆ ಎಕ್ಸ್ಪೋಸ್ ಆಗಿ ಸ್ವಲ್ಪ ಇಮ್ಯುನಿಟಿ ಡೆವಲಪ್ ಆಗಲಿ ಅಂತ ಹೇಳೋರು ಇದ್ದಾರೆ, ಇಲ್ಲ ಅಂತ ಹೇಳಲ್ಲ. ಆದರೆ ಸ್ವಲ್ಪ ವಯಸ್ಸಾದವರು, ಬೇರೆ ಕಾಯಿಲೆಗಳಿರುವವರು ಸ್ವಲ್ಪ ಹುಷಾರಾಗಿರಬೇಕು. ದೇ ಆರ್ ಮೋರ್ ಪ್ರೋನ್ ಫಾರ್ ಇನ್ಫೆಕ್ಷನ್. ಸೊ ಹೀಗೆ ನೀವು ಹೈಜೀನ್ ಮೇಂಟೈನ್ ಮಾಡಿ, ಯಾವುದೇ ಫ್ರೂಟ್ಸನ್ನು ತೊಳೆದು ತಿನ್ನಿ. ಆಮೇಲೆ ಕೈ ಆಗಾಗ್ಗೆ ವಾಶ್ ಮಾಡ್ತಾಯಿರಿ, ಅಥವಾ ಆ್ಯಂಟಿಸೆಪ್ಟಿಕ್ ಲೋಷನ್ನಲ್ಲಿ ಸ್ಪ್ರೇ ಹೊಡೆದ್ಬಿಟ್ಟು ಕೈ ಒರೆಸ್ಕೊಳ್ತಾಯಿರಿ. ಸೊ ಆವಾಗ ಯಾವುದೇ ವೈರಸ್ಸು, ನಿಪಾ ಅಂತಲ್ಲ, ಯಾವುದೇ ವೈರಸ್ಸು ನಿಮಗೆ ಇದಾಗಲಿಕ್ಕಿಲ್ಲ. ನಿಮಗೆ ಕಾಮನ್ನಾಗಿ ಬರುವಂಥದ್ದು ರೆಸ್ಪಿರೇಟ್ರಿ ವೈರಸ್ಸು, ಅಂದರೆ ಕೆಮ್ಮು, ನೆಗಡಿ ಇಂಥವ್ರು ಬಂದುಬಿಟ್ಟು ಕೆಮ್ತಾನೇ ಇರ್ತಾರೆ. ಒಂದು ಮನೆಯಲ್ಲಿ ಒಬ್ಬರಿಗೆ ಬಂದರೆ ನ್ಯಾಚುರಲಿ ಇನ್ನೊಬ್ಬರಿಗೆ ಬರುತ್ತೆ. ಅದಕ್ಕೆ ನಾನು ಯಾವಾಗಲೂ ಹೇಳ್ತೀನಿ, ಯಾರಾದರೂ ಒಬ್ಬರಿಗೆ ವೈರಲ್ ಫೀವರ್ ಬಂದರೆ ದಯವಿಟ್ಟು ಅವರು ಮಾಸ್ಕ್ ಹಾಕ್ಕೊಂಡಿರಲಿ, ಡಬಲ್ ಮಾಸ್ಕ್ ಹಾಕ್ಕೋಬೇಕು. ಸಿಂಗಲ್ ಮಾಸ್ಕ್ ಹಾಕ್ಕೊಂಡ್ರೆ ಇದು ಒಂದು ಯಾವಾಗಲೂ ಚರ್ಚಾಸ್ಪದ ವಿಷಯ. ಸಿಂಗಲ್ ಮಾಸ್ಕ್ ಹಾಕ್ಕೊಂಡ್ರೆ ಖಾಲಿ ಧೂಳು ಮತ್ತು ಹೊಗೆ ಪ್ರಿವೆಂಟ್ ಮಾಡುತ್ತೆ ಅದು. ಡಬಲ್ ಮಾಸ್ಕಿಂಗ್ ಮಾಡಿದರೆ ಅಥವಾ N95 ಮಾಸ್ಕ್ ಹಾಕ್ಕೊಂಡ್ರೆ ಅದು ಇಟ್ ಫಿಲ್ಟರ್ಸ್ ವೈರಸ್ ಆ್ಯಂಡ್ ಬ್ಯಾಕ್ಟೀರಿಯಾ ಬೋತ್.
ಇನ್ನು ಕೆಲವರು ನೀವು ನೋಡಿರ್ಬೋದು, ಮಾಸ್ಕ್ ಇರುತ್ತೆ, ಮಾಸ್ಕ್ ಇಲ್ಲೆಲ್ಲೋ ಇರುತ್ತೆ, ಸುಮ್ಮನೆ ಹಾಕ್ಕೊಂಡಿದ್ದೀನಿ ಅಂತಂದರೆ ಒಂದು ಯಂತ್ರ ಕಟ್ಸ್ಕೊಂಡಂಗೆ ಅಂತ ಅಂದ್ಕೊಂಡಿದ್ದಾರೆ ಅವರು. ಸೊ ಹೀಗೆ ಹಲವಾರು ಹಾಸ್ಯ ಪ್ರಸಂಗಗಳು ನನಗೆ ನೋಡಲಿಕ್ಕೆ ಸಿಗ್ತವೆ. ಏನು ಮಾಡೋದು ಹೇಳುವಷ್ಟು ತುಂಬ ಗುರುತಿನವರಾದರೆ ಆಪ್ತರಾಗಿದ್ದರೆ ಹೇಳ್ತೀನಿ ಹಾಗಲ್ಲ ಹೀಗೆ ಅಂತ. ಎಲ್ಲರಿಗೂ ಹೇಳ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ವಿ ಕೆನಾಟ್ ಚೇಂಜ್ ಈ ಸೊಸೈಟಿ. ಅವರವರೇ ಅರ್ಥ ಮಾಡ್ಕೊಳ್ಬೇಕು. ಬೇಸಿಕ್ ಎಜುಕೇಷನ್ ಇರುವವರು ಸ್ವಲ್ಪ ವಿಷಯವನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಯೂಟ್ಯೂಬ್ಗಳು, ಡಾಕ್ಟ್ರುಗಳದ್ದು ಯೂಟ್ಯೂಬ್ಗಳು ಅದೆಲ್ಲ ಇರುತ್ತೆ, ಸ್ವಲ್ಪ ಕೇಳಿಸ್ಕೊಳ್ಬೇಕು. ಬರೀ ಟಿ ವಿಗಳು ಆಮೇಲೆ ಮೊಬೈಲ್ಗಳು ಇರೋದು ಮನೋರಂಜನೆಗೆ ಮಾತ್ರ ಅಲ್ಲ, ಇನ್ಫಾರ್ಮೇಷನ್ ಆ್ಯಕ್ಚುಲಿ ವಾಟ್ ಆರ್ ದ ಸೋರ್ಸಸ್ ಆಫ್ ಇನ್ಫಾರ್ಮೇಷನ್. ಇದು ಮೊಬೈಲ್, ಸೆಲ್ ಫೋನ್, ಅದರಲ್ಲಿ ಗೂಗಲು ಇತ್ಯಾದಿ ತುಂಬ ಇರುತ್ತೆ ಇನ್ಫಾರ್ಮೇಷನ್. ಇದು ಬರೀ ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ಸ್ಟಡಿ ಮಾಡಬೇಡಿ. ಏನಾದರೂ ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ಗ್ರ್ಯಾಜುಯೇಟ್ಸ್ ತುಂಬ ಇದ್ದಾರೆ. ಕೆಲವರು ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ PhD ಪಡ್ಕೊಂಡವ್ರು ಇದ್ದಾರೆ. ಅಂದರೆ ಶುಂಠಿ ಅಂತಾರೆ, ಆ ಥರದವ್ರಿದ್ದಾರೆ. ಸೊ ಗಾಸಿಪ್ಗಳಿಗೆ ಹೆಚ್ಚಿಗೆ ಕಿವಿ ಕೊಡಬೇಡಿ, ನೀವಾಗೇ ತಿಳ್ಕೊಳ್ಳಿ. ಗೊತ್ತಿಲ್ಲ ಅಂತಂದರೆ ನಿಮ್ಮ ಫ್ಯಾಮಿಲಿ ಡಾಕ್ಟರ್ ಹತ್ರಕ್ಕೆ ಹೋಗಿ ಡಿಸ್ಕಸ್ ಮಾಡಿ. ಸೊ ಹೀಗೆ ನಿಪಾ ವೈರಸ್ಗೆ ಇನ್ನೂ ವ್ಯಾಕ್ಸಿನ್ ಕಂಡುಹಿಡಿದಿಲ್ಲ. ನಾವು ಕೋವಿಡ್ ಟೈಮ್ನಲ್ಲಿ ಇಂಡಿಯಾದಲ್ಲಿ ಕೇಸ್ಗಳಿದ್ದು, ಆದರೆ ಅಮೇರಿಕಾದವ್ರು ಮುಚ್ಚಿಡ್ತಾ ಇದ್ದಾರೆ. ಅವರಲ್ಲಿ ಸಿಕ್ಕಾಪಟ್ಟೆ ಕೇಸ್ಗಳಿದ್ದು, ಅವರಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ. ಆ್ಯಂಡ್ ರಿಮೆಂಬರ್, ಬಿ ಪ್ರೌಡ್ ಆಫ್ ಇಂಡಿಯಾ. ನಾವು ಇಂಡಿಯಾದವರು ಫಸ್ಟ್ ವ್ಯಾಕ್ಸಿನ್ ಪ್ರಿಪೇರ್ ಮಾಡಿದ್ದೆ ನಮ್ಮ ಪೂನಾ ವೈರಲ್ ರಿಸರ್ಚ್ ಇನ್ಸ್ಟಿಟ್ಯೂಟಲ್ಲಿ. ನಾವು ಕೋವಿಡ್ ವ್ಯಾಕ್ಸಿನ್ ತಯಾರು ಮಾಡಿದ್ದು ನಾವೇ. ಕೆಲವರು ದೊಡ್ಡ ದೊಡ್ಡ ಮನುಷ್ಯರುಗಳೆಲ್ಲ ನಾವು ಕೋವಿಡ್ ವ್ಯಾಕ್ಸಿನ್ ಹಾಕ್ಕೊಳ್ಳಲ್ಲ, ಅದು BJP ವ್ಯಾಕ್ಸಿನ್ ಅಂತ ಹೇಳಿಬಿಟ್ಟು ಎಲ್ಲ ಕೊಚ್ಕೊಳ್ತಾ ಇದ್ರು. ಕೊನೆಗೆ ಎಲ್ಲರೂ ವ್ಯಾಕ್ಸಿನ್ ಹಾಕ್ಕೊಳ್ಳೋ ಥರ ಆಯಿತು. ಹೀಗೆ ನಮ್ಮ ದೇಶದಲ್ಲಿ ಆ್ಯಸ್ ಆಫ್ ನೌ ಸಾಕಷ್ಟು ಪರಿಣಿತರಿದ್ದಾರೆ. ವೈರಸ್ ಬಗ್ಗೆ, ಯಾವುದೇ ಕಾಯಿಲೆ ಬಗ್ಗೆ ತುಂಬ ಸಂಶೋಧನೆ ನಡೆಸ್ತೀವಿ ನಾವು. ಮೆಡಿಕಲ್ ಪರ್ಸನೆಲ್ ತುಂಬ ಇದೆ. ಒಬ್ಬ ಖ್ಯಾತ ವೈದ್ಯರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದರು ಒಂದು ಸರ್ತಿ ಇತ್ತೀಚೆಗೆ. ಏನು ಹೇಳಿದರು ಅಂತಂದರೆ, ಇಂಡಿಯಾ ಹ್ಯಾಸ್ ಸೋ ಮಚ್ ಆಫ್ ಮೆಡಿಕಲ್ ಪರ್ಸನೆಲ್ ಆ್ಯಂಡ್ ಎಕ್ವಿಪ್ಮೆಂಟ್ಸ್, ಸೋ ಮಚ್ ದ್ಯಾಟ್ ವಿ ಕ್ಯಾನ್ ಮ್ಯಾನೇಜ್ ದ ಹೆಲ್ತ್ ಸಿಸ್ಟಮ್ ಆಫ್ ದ ಎಂಟೈರ್ ವರ್ಲ್ಡ್ ಅಂತ ಹೇಳಿದ್ರು. ನಾನು ವೈಯಕ್ತಿಕವಾಗಿ ಆ ವೈದ್ಯರನ್ನ ಅಷ್ಟು ಇಷ್ಟಪಡಲ್ಲ, ಬಟ್ ಈ ಸ್ಟೇಟ್ಮೆಂಟ್ ನನಗೆ ಭಾಳ ಇಷ್ಟ ಆಯಿತು. ವೆರಿ ವೆಲ್ ಪುಟ್. ಸೊ ಹಾಗೆ ನೀವು ಅಂತಹ ಒಂದು ಭಯಂಕರ ದೇಶದಲ್ಲಿ, ಸೌತ್ ಆಫ್ರಿಕಾ ಆ ಥರ ಜಂಗಲ್ ಇರುವಂತಹ ಜಾಗದಲ್ಲಿ ಇಲ್ಲ, ಗಾಬರಿ ಆಗಬೇಡಿ. ನಾವು ಸಾಧಾರಣ ಮಟ್ಟಿಗೆ ಕರ್ನಾಟಕ, ನಾವು ಎಲ್ಲ ರಾಜ್ಯಗಳು ಮುಂದುವರೆದ ರಾಜ್ಯಗಳು. ಇವಾಗ ಯಾರು ಕುಪ್ರಸಿದ್ಧ ಜಾಗಗಳು ಯಾವುದೂ ಇಲ್ಲ. ಹಾಗಾಗಿ ಯಾರು ಭಯಪಡಬೇಕಾಗಿಲ್ಲ. ವ್ಯಾಕ್ಸಿನ್ ಇದಕ್ಕೆ ಇನ್ನೂ ಕಂಡುಹಿಡಿದಿಲ್ಲ, ಅವಶ್ಯಕತೆಯೂ ಇಲ್ಲ ಅಂತ ಅನಿಸುತ್ತೆ. ಹೀಗೆ ನಿಪಾ ವೈರಸ್ ಬಗ್ಗೆ ಒಂದಿಷ್ಟು ಮಾಹಿತಿ ಕೊಟ್ಟಿದ್ದೀನಿ. ಜನಗಳಿಗೆ ಭಯ ಪಡ್ತಾ ಇರೋರಿಗೆ ಸ್ವಲ್ಪ ಸಮಾಧಾನ ಹೇಳಿ. ನನ್ನ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ, ಕಮೆಂಟ್ಸ್ ಬರೀರಿ. ನೆಕ್ಸ್ಟ್ ಐ ಆಮ್ ಆ್ಯಕ್ಚುಲಿ ರನ್ನಿಂಗ್ ಔಟ್ ಆಫ್ ಟಾಪಿಕ್ಸ್. ಸೊ ನೆಕ್ಸ್ಟ್ ನಾನು ಏನು ಮಾತಾಡಬೇಕು ಅಂತ ಹೇಳಿಬಿಟ್ಟು ದಯವಿಟ್ಟು ಸೂಚನೆ ಮಾಡಿ, ಫೋನ್ ಮಾಡಿ ಹೇಳಿ, ಅಥವಾ ನನಗೆ ಕಾಮೆಂಟ್ಸ್ ಬಾಕ್ಸಲ್ಲಿ ಹಾಕಿ. ಇಷ್ಟು ಹೇಳಿ ನನ್ನ ಇವತ್ತಿನ ಈ ಟಾಪಿಕನ್ನು, ನಿಪಾ ವೈರಸ್ ಅನ್ನೋ ಟಾಪಿಕನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.